ಯತ್ನಾಳ್ ಬಣವನ್ನ ಕುಗ್ಗಿಸಲು ಸದ್ಯ ರಾಜಾಹುಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಪುತ್ರನ ರಕ್ಷಣೆಗೆ ಅಖಾಡಕ್ಕಿಳಿದ ಮಾಜಿ ಸಿಎಂ ಯಡಿಯೂರಪ್ಪ ಡಿಮ್ಯಾಂಡ್ ಕ್ಲಿಯರ್ ಮೂಲಕ ಭಿನ್ನಮತ ಶಮನಕ್ಕೆ ರಾಜಾಹುಲಿ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಯತ್ನಾಳ್ ಬಣವನ್ನ ಒಡೆದು ಬಲ ಕುಗ್ಗಿಸಿ ಒಬ್ಬಂಟಿ ಮಾಡೋ ಟಾರ್ಗೆಟ್ ಅನ್ನ ಈಗ ಬಿಎಸ್ವೈ ಇಟ್ಕೊಂಡಿದ್ದಾರೆ. ಈ ಮೂಲಕ ಪುತ್ರನ ರಕ್ಷಣೆಗೆ ಅಖಾಡಕ್ಕಿಳಿದ ಮಾಜಿ ಸಿಎಂ ಯಡಿಯೂರಪ್ಪ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಕಿತ್ತಾಟ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸದ್ಯ ಇದರಿಂದ ಬೇಸತ್ತಿರುವ ಬಿವೈವಿ ಬಣ ಮೊನ್ನೆ ಅಷ್ಟೇ ಬಿವೈ ವಿಜೇಂದ್ರ ಹೈಕಮಾಂಡ್ ನಾಯಕರಲ್ಲಿ ಈ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪಿಸಿದ್ದಾರೆ. ಸೊ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸದ್ಯ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಪುತ್ರನ ರಕ್ಷಣೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ಇವರ ಪ್ಲಾನ್ ಹೇಗಿದೆ ಅಂದ್ರೆ ಯತ್ನಾಳ್ ಬಣ ನಾಯಕರು ಏನೇನಿದ್ದಾರಲ್ಲ, ಸೊ ಅವರ ಡಿಮ್ಯಾಂಡ್ ಏನಿದೆಯೋ ಅದನ್ನ ಕ್ಲಿಯರ್ ಮಾಡೋ ಮೂಲಕ ಭಿನ್ನಮತ ಶಮನಕ್ಕೆ ಯತ್ನಿಸಿ ಬಲವನ್ನ ಕುಗ್ಗಿಸಿ ಯತ್ನಾಳ್ರನ್ನ ಒಬ್ಬಂಟಿ ಮಾಡೋ ಟಾರ್ಗೆಟ್. ಮುಂದಿನ ದಿನಗಳಲ್ಲಿ ಪದಾಧಿಕಾರಿ ಪಟ್ಟಿಯಲ್ಲಿ ಸ್ಥಾನ ಕೊಡಿಸುವ ಭರವಸೆಯನ್ನ ನೀಡೋದಕ್ಕೆ ಈಗ ಪ್ಲಾನ್ಗಳು ನಡೀತಾ ಇದೆ. ಒಂದು ವೇಳೆ ಇದೇನಾದ್ರೂ ಸಫಲವಾದ್ರೆ ವಿಜೇಂದ್ರ ಟೀಮ್ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಚಿಂತನೆ. ಇನ್ನು ರಾಜ್ಯ ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಡಿಸುವ ಆಫರ್ ಅನ್ನ ನೀಡಲು ಕೂಡ ಪ್ಲಾನ್ಗಳು ನಡೀತಾ ಇದೆಯಂತೆ. ಹೈ ನಾಯಕರ ಅನುಮತಿಯನ್ನ ಪಡೆದು ಸಮಸ್ಯೆಯನ್ನ ಬಗೆಹರಿಸುವ ತಂತ್ರಗಾರಿಕೆಯನ್ನ ಈಗ ಬಿಎಸ್ವೈ ನಡೆಸ್ತಿದ್ದಾರೆ. ನೋಡಿ, ಯತ್ನಾಳ್ ಬಣ ನಾಯಕರು ಯಾರ್ಯಾರೆಲ್ಲ ಇದ್ದಾರಲ್ಲ, ಸೊ ಅವರ ಡಿಮ್ಯಾಂಡ್ ಏನಿದೆ ಅದನ್ನ ಕ್ಲಿಯರ್ ಮಾಡಿಬಿಟ್ರೆ ಅವರು ಯತ್ನಾಳ್ರನ್ನ ಬಿಟ್ಟು ಈ ಕಡೆ ಬರ್ತಾರೆ ಅನ್ನೋ ಪ್ಲಾನ್ ಈಗ ಬಿಎಸ್ವೈ ರದ್ದು. ಬಿಕ್ಕಟ್ಟು ಯಥಾಸ್ಥಿತಿ ಮುಂದುವರೆದ್ರೆ, ಒಂದು ವೇಳೆ ಅಂದ್ರೆ ಯತ್ನಾಳ್ ಬಣ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡದೆ ಇದೇ ರೀತಿ ಮುಂದುವರೆದ್ರೆ ಪ್ಲಾನ್ ಸಿ ಕೂಡ ಸಿದ್ಧವಾಗಿದೆ. ಭಿನ್ನಮತ ಶಮನಕ್ಕೆ ದೆಹಲಿ ಪರೇಡ್ಗೆ ಯಡಿಯೂರಪ್ಪ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಕ್ರಮ ತೆಗೆದುಕೊಳ್ಳುವಂತೆ ಬಿಗಿಪಟ್ಟು ಹಿಡಿಯಲಿರುವ ಬಿಎಸ್ವೈ 10 ದಿನದ ಬಳಿಕ ಮುಂದಿನ ನಡೆ ಬಗ್ಗೆ ಬಿವೈವಿ ಟೀಮ್ ನಿರ್ಧರಿಸಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹೆಬ್ಬಾರ್, ಗುಡ್ ಮಾರ್ನಿಂಗ್. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಣ ಕಿತ್ತಾಟ ಯಾವ ರೀತಿ, ಬಣಗಳ ಕಿತ್ತಾಟ ಬೆಳಗಾದ್ರೆ ಯಾವ ರೀತಿ ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ. ಸದ್ಯಕ್ಕೆ ಈಗ ಯತ್ನಾಳ್ ಟೀಮ್ ಅನ್ನ ವೀಕ್ ಮಾಡೋದಕ್ಕೆ ಸ್ವತಃ ರಾಜಾಹುಲಿ ಅಖಾಡಕ್ಕಿಳಿತಾ ಇದ್ದು ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದಿಂದ ಬಹಳಷ್ಟು ಜನ ರೋಸಿ ಹೋಗಿದ್ದಾರೆ. ಇದನ್ನ ಹೇಗೆ ತಹಬದಿಗೆ ತರೋದು, ಹೇಗೆ ನಿಯಂತ್ರಣ ಮಾಡೋದು ಅನ್ನೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಯಡಿಯೂರಪ್ಪನವರ ನಿವಾಸದಲ್ಲಿ ವಿಜೇಂದ್ರ ಸೇರಿದಾಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಬಂದು ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಅಂದ್ರೆ ಒಂದ್ 2-3 ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇ ಹಂತದಲ್ಲಿ ಯತ್ನಾಳ್ ಅವರ ಟೀಮ್ ಅನ್ನ ವೀಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಒಂದಷ್ಟು ಜನ ಅಲ್ಲಿ ಬೆಂಬಲಿಗರು ಬಂದಂತವರೆಲ್ಲರೂ ಕೂಡ ಆಡಿರುವಂತ ಮಾತೇನಂತಂದ್ರೆ, ನಮ್ಗೆ ಅಲ್ಲಿ ಒಂದಷ್ಟು ಜನ ಪರಿಚಯ ಇದ್ದಾರೆ, ಆತ್ಮೀಯರಿದ್ದಾರೆ. ಆ ಆತ್ಮೀಯರನ್ನ ನಾವು ಸಂಪರ್ಕ ಮಾಡಿ ಅವರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಂದ್ರೆ ನಮ್ಮ ಜೊತೆಯಲ್ಲಿ ಅಂದ್ರೆ ಯಡಿಯೂರಪ್ಪನವರ ಟೀಮಿಗೆ ಬೆಂಬಲವಾಗಿ ಅವರು ಬರುವ ಹಾಗೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ಅವರಿಗೆ ಸ್ಥಾನಮಾನ ಕೊಡೋ ನಿಟ್ಟಿನಲ್ಲಿ ನೀವು ಅವ್ರ ಬಗ್ಗೆ ಮಾತುಕತೆಯನ್ನ ಮಾಡಿ ಚರ್ಚೆ ಅಂತಿಮ ಮಾಡಬೇಕು, ಭರವಸೆಯನ್ನ ನೀಡಬೇಕು ಅನ್ನೋಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದಕ್ಕೆ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇಬ್ಬರು ಕೂಡ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಸಂಘಟನೆ ದೃಷ್ಟಿಯಿಂದ ಅವರನ್ನ ಕರೆಯೋದಕ್ಕೆ, ನಮ್ಮ ಜೊತೆ ಬೆಂಬಲಕ್ಕೆ ನಿಲ್ಲಿಸೋದಕ್ಕೆ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಏನ್ ಬೇಕೋ ಅದು ಪೂರ್ವಕವಾಗಿ ಮಾತುಕತೆಯನ್ನ ಮಾಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಒಂದಷ್ಟು ಜನ ನಾಯಕರು ಯತ್ನಾಳ್ ಅವರನ್ನ ಹೊರತುಪಡಿಸಿ ಉಳಿದಂತ ಕೆಲ ನಾಯಕರನ್ನ ಸಂಪರ್ಕ ಮಾಡಿ ಅವರನ್ನ ಸೆಳೀಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನ ಮಾಡಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಪ್ಲಾನ್. ಆದ್ರೆ ಒಂದು ವೇಳೆ ಈ ಪ್ಲಾನ್ ವರ್ಕ್ ಆಗದೆ ಇದ್ರೆ ಏನ್ ಮಾಡೋದು ಅನ್ನೋಂತ ವಿಚಾರ. ಅಂದ್ರೆ ಇಲ್ಲಿ ಅವರು ತಮ್ಮ ಬೇಡಿಕೆಗೆ ಯತ್ನಾಳ್ ಅವರ ಟೀಮ್ ಅನ್ನು ಬಿಟ್ಟು ಬರ್ಲಿಕ್ಕೆ ಒಪ್ಪದೇ ಇದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಅನ್ನು ಮಾಡಿದ್ದಾರೆ. ಇದ್ರಲ್ಲೂ ಈ ಸಂದರ್ಭದಲ್ಲೂ ಸಹಿತ ಒಂದಷ್ಟು ಆಲೋಚನೆಗಳನ್ನು ಮಾಡಿದ್ದಾರೆ. ಅವರನ್ನ
ಕರೆದು ಮಾತುಕತೆ ಮಾಡಿ ಒಂದು ಹಂತಕ್ಕೆ ಪ್ರಯತ್ನವನ್ನ ಮಾಡಿ, ಅದಲ್ಲದೆ ಹೋದ್ರೆ ಅವರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಏನು ಮಾಡಬೇಕು, ಆ ಬೇಡಿಕೆ ಅಂತಂದ್ರೆ ಅಲ್ಲಿ ಕೋರ್ ಕಮಿಟಿಯಲ್ಲಿ ಅವ್ರನ್ನ ಸೇರಿಸುವಂತ ಪ್ರಯತ್ನವನ್ನ ಮಾಡೋದು. ಕೋರ್ ಕಮಿಟಿಗೆ ಈಗಾಗಲೇ ಅವ್ರ ಬೇಡಿಕೆಯನ್ನು ಕೂಡ ಕೆಲವರು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರನ್ನ ಕೋರ್ ಕಮಿಟಿ ಸೇರಿಸೋದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಜನರನ್ನ ಸೇರಿಸಬೇಕು, ಅವ್ರನ್ನ ಸೇರಿಸಿದ್ರೆ ಏನ್ ಅನುಕೂಲ ಆಗತ್ತೆ, ಇದೆಲ್ಲ ಪ್ಲಾನ್ ಅನ್ನ ಕೂಡ ಮಾತುಕತೆಯಲ್ಲಿ ನಿನ್ನೆ ದಿನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅವರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡೋದು. ಒಂದ್ ವೇಳೆ ಇದು ಯಾವುದೂ ಸಾಧ್ಯ ಆಗದೇ ಇದ್ರೆ ಬಿಜೆಪಿ ಯಡಿಯೂರಪ್ಪ ಅವರ ಬಣದಲ್ಲಿ ಗುರುಸ್ಕೊಂಡಂತ ಬಹಳಷ್ಟು ಜನ ನಾಯಕರು ನಾವು ಇನ್ನೊಂದು 10 ದಿನ ಕಾದು ನೋಡ್ತೀವಿ, ಹೈಕಮಾಂಡ್ ಕೂಡ ಇನ್ನೊಂದು 8 ದಿನದಲ್ಲಿ ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ 10 ದಿನ ಒಂದು ಕಾದು ನೋಡ್ತೀವಿ, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಅಥವಾ ಅವರ ಯತ್ನಾಳ್ ಅವರ ಟೀಮನ್ನ ಮಾತುಕತೆಗೆ ಕರೆಸಿ ಅದನ್ನ ಸರಿಪಡಿಸುವಂತ ಕೆಲಸ ಆಗ್ಬೇಕು, ಯಾವ್ದಾದ್ರು ರೂಪದಲ್ಲಿ ಸಮಸ್ಯೆ ಪರಿಹಾರ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೆಂಬಲಕ್ಕೆ ನಿಲ್ತೀವಿ. ಅಲ್ಲಿಯವರೆಗೆ ಹೈಕಮಾಂಡ್ ಸೂಚನೆಯಂತೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಹೇಳಿದ ಹಾಗೆ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು, ಜನರನ್ನ ಭೇಟಿ ಮಾಡಿ ಮಾತುಕತೆ ಮಾಡಬೇಕು, ಭಿನ್ನಮತದ ಬಗ್ಗೆ ಯತ್ನಾಳ್ ಅವರ ಟೀಮ್ ನಡೆ ಬಗ್ಗೆ ಇದೆಲ್ಲವನ್ನೂ ಕೂಡ ಜನರಿಗೆ ಗಮನಕ್ಕೆ ತರಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಅದನ್ನ ಸ್ಥಗಿತ ಮಾಡ್ತೀವಿ, ಸದ್ಯಕ್ಕೆ ಎಲ್ಲೂ ಹೋಗಲ್ಲ. ಅಲ್ಲಿ ಒಂದು 10 ದಿನಗಳವರೆಗೆ ನಾವೆಲ್ಲರೂ ಕೂಡ ಕಾದು ನೋಡ್ತೀವಿ, ಉಳಿದಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರ್ಲಿ ಅನ್ನೋಂಥ ಭರವಸೆಯನ್ನ ಅಥವಾ ಆತರ ಮಾತುಗಳನ್ನ ಹೇಳಿದ್ದಾರೆ. ಒಂದು ವೇಳೆ ಅದೆಲ್ಲವೂ ಕೂಡ ಸಕ್ಸಸ್ ಆಯ್ತು ಅಂತಂದ್ರೆ ಭಿನ್ನಮತ ಶಮನ ಆಗತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಯಡಿಯೂರಪ್ಪನವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಸಹಿತ 10 ದಿನಗಳ ನಂತರದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆ ಸಮಾವೇಶವನ್ನ ಮಾಡ್ತಾರೆ. ಜೊತೆಗೆ ದೆಹಲಿಗೆ ಹೋಗಿ 50ಕ್ಕೂ ಹೆಚ್ಚು ಜನ ನಾವಿದೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಕುರಿತಾಗಿ ದೂರನ್ನ ಕೊಡ್ತೀವಿ, ಸಮಸ್ಯೆ ಪರಿಹಾರ ಆಗ್ಲೇಬೇಕು, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೇಬೇಕು. 10 ದಿನಗಳ ನಂತರವೂ ಸಹಿತ ಯಾವುದೇ ಕ್ರಮ ಆಗ್ತಿದ್ರೆ ಯಥಾಸ್ಥಿತಿ ಮುಂದುವರಿತು, ಬಿಕ್ಕಟ್ಟು ಮುಂದುವರಿತು ಅಂತ ಆದ್ರೆ ಹೈಕಮಾಂಡ್ಗೆ ನಾವು ಹೋಗಿ ದೂರನ್ನ ಕೊಡ್ತೀವಿ. ಒಂದಿಬ್ಬರಲ್ಲ, 100 ಜನ ಸೇರ್ತೀವಿ. ಆ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ದೂರನ್ನ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ಎದುರುಗಡೆ ಇರುವಂತಹ ಒಂದು ಸವಾಲು ಏನಂತಂದ್ರೆ ಈ ಭಿನ್ನಮತ ಮಾಡ್ತಾ ಇರುವಂತವರನ್ನ ಒಡೆಯೋದು, ಅವರ ಟೀಮನ್ನ ಒಡೆಯೋದು, ಇಲ್ಲದೆ ಹೋದಲ್ಲಿ ಅವರ ಬೇಡಿಕೆಯನ್ನ ಈಡೇರಿಸುವಂತಹ ಪ್ರಯತ್ನವನ್ನ ಒಂದು ಹಂತಕ್ಕೆ ಮಾಡೋದು. ಅದ್ಯಾವುದು ಸಾಧ್ಯ ಆಗದೆ ಇದ್ರೆ ದೆಹಲಿಗೆ ಹೋಗಿ ದೂರನ್ನ ಕೊಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಬ್ಬಾರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.